ಲಂಡನ್ ನಗರಕ್ಕೆ ಸ್ವಾಗತ. SSLC ಪರೀಕ್ಷಾ ದೃಷ್ಟಿಯಿಂದ ನೋಡಿದರೆ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳು ಬರುತ್ತವೆ. ವಿದ್ಯಾರ್ಥಿಗಳು ಚಾರ್ಟ್ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ಲಂಡನ್ ನಗರ ಪಾಠದಲ್ಲಿ SSLC ಪರೀಕ್ಷೆ ದೃಷ್ಟಿಯಿಂದ 1 ಅಂಕ. ಪ್ರವಾಸ ಕುರಿತು ಬೆಕ್ಕನನ್ನು ಹೇಳಿದ ಮಾತು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದರು. ಇವರು ವಿಲಿಯಂ ಶೇಕ್ಸ್ಪಿಯರ್ ಅಂತ. ನಮಗೆ ಲಂಡನ್ ನಗರದಲ್ಲಿ 1 ಅಂಕದ ಪ್ರಶ್ನೆ ಹೀಗಿದೆ: ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದ ಆಂಗ್ಲ ಕವಿ ಯಾರು? ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದ ಆಂಗ್ಲ ಕವಿ ಶೇಕ್ಸ್ಪಿಯರ್. ಇದು ಲಂಡನ್ ನಗರದಲ್ಲಿರುವ ಸಿಪ್ಪಿಗಳಾದ ಪ್ರಸಿದ್ಧ ಸಿಪ್ಪಿಗಳಾದ ಸಾವಿಯೋ. ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದರೆ, ಲಂಡನ್ ನಗರದಲ್ಲಿ ಪ್ರಸಿದ್ಧ ಸಿಪ್ಪಿಗಳು ಯಾರು ಎಂದರೆ ಸಾವಿಯೋ ಅಥವಾ 50 ಶಿಲ್ಲಿಂಗ್ ಟೇಲರ್. ಈ ರೀತಿ ಚಿತ್ರ ಇದೆ. ಮತ್ತು ಇದು ಲಂಡನ್ ನಗರದಲ್ಲಿರುವ ಭೂಗರ್ಭದಲ್ಲಿರುವ ಗಾಡಿ. ಇದನ್ನು ಏತಕ್ಕಾಗಿ ಅಳವಡಿಸಿದ್ದಾರೆ ಎಂದರೆ, ಲಂಡನ್ ನಗರದಲ್ಲಿ ವಾಹನಗಳು ಬಹಳ ಹೊತ್ತು ನಿಲುಗನ್ನು ತಪ್ಪಿಸಲು ಲಂಡನ್ ನಗರದಲ್ಲಿ ಭೂಗರ್ಭದಲ್ಲಿ ಗಾಡಿಯನ್ನು ಅಳವಡಿಸಿದರು. ಇದು ಪರೀಕ್ಷೆಯಲ್ಲಿ 1 ಅಂಕದಲ್ಲಿ ಬೀಳುತ್ತದೆ. ಲಂಡನ್ ನಗರ ಪಾಠದಿಂದ 1 ಅಂಕದ ಪ್ರಶ್ನೆ ಹೀಗಿದೆ: ಲಂಡನ್ ನಗರದಲ್ಲಿ ಇರುವ ಸ್ಟೇಷನರಿಯ ಅಂಗಡಿಯ ಹೆಸರೇನು? ಸ್ಟೇಷನರಿಯ ಹೆಸರು ವೂಲವರ್ಥ ಸ್ಟೇಷನರಿ ಅಂಗಡಿ. ಹಾಗೆಯೇ 2 ಅಂಕದ ಪ್ರಶ್ನೆ ಹೀಗಿದೆ: ವೂಲವರ್ಥ ಸ್ಟೇಷನರಿ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವವು? ಬೂಟು, ಯುದ್ಧ ಸಾಮಗ್ರಿ, ಔಷಧಿ, ಫೋಟೋ, ಸಾಬೂನು, ಕಾಲು ಚೀಲ, ಅಡವಿ ಹೂವು, ಪುಸ್ತಕ, ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು. ಲಂಡನ್ ನಗರದಲ್ಲಿ ಟ್ರಫಲ್ಗರ್ ಸ್ಕ್ವೇರ್ ಇದೆ. ಟ್ರಫಲ್ಗರ್ ಸ್ಕ್ವೇರ್ನಲ್ಲಿ ನೆಲ್ಸನ್ ಅವರ ಮೂರ್ತಿ ಇದೆ. ಇಲ್ಲಿ ನಮಗೆ 1 ಅಂಕದ ಪ್ರಶ್ನೆ ಕೇಳಲಾಗುತ್ತದೆ: ಲಂಡನ್ ನಗರದಲ್ಲಿ ನೆಲ್ಸನ್ ಮೂರ್ತಿ ಇರುವ ಸ್ಥಳದ ಹೆಸರೇನು? ಉತ್ತರ: ಲಂಡನ್ ನಗರದಲ್ಲಿ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಫಲ್ಗರ್ ಸ್ಕ್ವೇರ್. ಅವರು ಪ್ರಶ್ನೆ ಹೀಗೂ ಕೇಳಬಹುದು: ಲಂಡನ್ ನಗರದಲ್ಲಿ ಟ್ರಫಲ್ಗರ್ ಸ್ಕ್ವೇರ್ನಲ್ಲಿ ಮೂರ್ತಿ ಇರುವ ಹೆಸರೇನು? ಹಾಗೂ ಉತ್ತರ: ನೆಲ್ಸನ್ ಅವರ ಮೂರ್ತಿ ಇದೆ. ಲಂಡನ್ ನಗರದಲ್ಲಿನ ಚೆರಿಂಗ್ ಕ್ರಾಸ್ನ ಚಿತ್ರವಿದು. ಇಲ್ಲಿರುವ ಕಟ್ಟಡಗಳನ್ನು ಗಮನ ಕೊಟ್ಟು ನೋಡಿದರೆ ಇಲ್ಲಿ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುತ್ತದೆ. ನಮಗೆ ಲಂಡನ್ ನಗರದಲ್ಲಿನ ಚೆರಿಂಗ್ ಕ್ರಾಸ್ ಎಂಬ ವಿಷಯದಿಂದ 1 ಅಂಕದ ಪ್ರಶ್ನೆ ಬರುತ್ತದೆ. ಅದೆಂದರೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಅದರ ಉತ್ತರ: ಚೆರಿಂಗ್ ಕ್ರಾಸ್. ಚೆರಿಂಗ್ ಕ್ರಾಸ್ ಬೀದಿಯಲ್ಲಿರುವ ಯಾವ ಸಾಮ್ರಾಜ್ಯದ ವೈಭವ ಕಂಡು ಬರುತ್ತದೆ? ಅದರ ಉತ್ತರ: ಆಂಗ್ಲ ಸಾಮ್ರಾಜ್ಯ. ಲಂಡನ್ ನಗರದಲ್ಲಿರುವ ವೆಸ್ಟ್ ಮಿನ್ಸ್ಟರ್ ಅಬೆಯಾಗಿದೆ. ವೆಸ್ಟ್ ಮಿನ್ಸ್ಟರ್ದಲ್ಲಿ ಹೊರಭಾಗದಲ್ಲಿರುವಂತಹ ಮಂದಿರವಾಗಿದೆ. ಒಳಭಾಗದಲ್ಲಿರುವಂತಹ ವೆಸ್ಟ್ ಮಿನ್ಸ್ಟರ್ ಅಬೆಯಾಗಿದೆ. ಇಲ್ಲಿ ಬಂಗಾರದಿಂದ ಮಾಡಲ್ಪಟ್ಟ ಶಿಲೆಗಳಾಗಿವೆ. ಹೀಗೆ 2025-26ನೇ ಸಾಲಿನ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳು ಬರುತ್ತವೆ. 1 ಅಂಕದ ಪ್ರಶ್ನೆ ಎಂದರೆ, ವೆಸ್ಟ್ ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ವೆಸ್ಟ್ ಮಿನ್ಸ್ಟರ್ ಅಬೆ ಸತ್ತು ಹೋಗಿರುವಂತಹ ಕವಿಪುಂಗರವರ ಸಾರ್ವಭೌಮರ ಸ್ಮಾರಕಗಳಾಗಿರ್ತವೆ. ಹೀಗೆ 2 ಅಂಕದ ಪ್ರಶ್ನೆ ಎಂದರೆ, ಲಂಡನ್ ನಗರದ ವೆಸ್ಟ್ ಮಿನ್ಸ್ಟರ್ ಅಬೆ ಮಂದಿರದ ರಾಜ್ಯ ವಿಭಾಗದ ಕುರಿತು ಬರೆಯಿರಿ ಅಂತ ಹೇಳಿದಾಗ ಉತ್ತರ: ಲಂಡನ್ ನಗರದ ವೆಸ್ಟ್ ಮಿನ್ಸ್ಟರ್ ಅಬೆ ಮಂದಿರದ ರಾಜ್ಯ ವಿಭಾಗದಲ್ಲಿ ಕಾಣಬಹುದು. ಹೀಗೆ 2ನೇ ಎಡ್ವರ್ಡ್ ಹಾಗೆ 1ನೇ ಜೇಮ್ಸ್ ಮುಂತಾದ ಅರಸಿಯರು ಗೋಡೆಯ ಮೇಲೆ ಬರೆದಿದ್ದಾರೆ. ಹೀಗೆ ಭವ್ಯವಾಗಿ 7ನೇ ಹೆನ್ರಿಯ ಶಿಲೆಯನ್ನು ಒರಗಿಸಲಾಗಿದೆ ಗೋಡೆಯ ಮೇಲೆ. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿರತರಾಗಿದ್ದಾರೆ? ಸಿನಿಮಾ ಗೃಹದಲ್ಲಿ ಟೈಪಿಸ್ಟ್, ಕಾರಕೂನ, ಉಪಹಾರ ಗೃಹಗಳಲ್ಲಿ, ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಹಾಯಕ್ಕಾಗಿ ಸಿಪಾಯಿಯನ್ನು ಇಟ್ಟಿದ್ದಾರೆ. ಲಂಡನ್ ನಗರದ ಇಂಡಿಯಾ ಆಫೀಸ್ನ ಛಾಯಾಚಿತ್ರವಿದ್ದು ಪರೀಕ್ಷೆಯ ದೃಷ್ಟಿಯಿಂದ 2 ಅಂಕದ ಪ್ರಶ್ನೆ ಬರುತ್ತದೆ: ಲಂಡನ್ ನಗರದಲ್ಲಿನ ಇಂಡಿಯಾ ಆಫೀಸ್ನ ಕುರಿತು ಬರೆಯಿರಿ. ಲಂಡನ್ ನಗರದ ಆಂಗ್ಲ ಸಾಮ್ರಾಜ್ಯದಲ್ಲಿ ಕಂಡುಬರುವ ಚೆರಿಂಗ್ ಕ್ರಾಸ್ನಲ್ಲಿ ಇಂಡಿಯಾ ಆಫೀಸ್ ಇದೆ. ಕರ್ನಾಟಕದ ಎಷ್ಟೋ ಹೊಸ ವಿಷಯಗಳು ಇಲ್ಲಿ ಗೊತ್ತಾಗಬಹುದು. ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಹಿಂದೂಸ್ತಾನದ ಲಲಿತ ಕಲೆ ಹಾಗೂ ಇನ್ನುಳಿದ ಮಾದರಿಗಳು ಸಹ ಇಲ್ಲಿ ದೊರೆಯುತ್ತವೆ. ಇಂಡಿಯಾ ಆಫೀಸ್ನ ವರ್ತಮಾನ ಪತ್ರಿಕೆಗಳು ಸಹ ಇಲ್ಲಿ ದೊರೆಯುತ್ತವೆ. ಇದು ನಮ್ಮ ಶಾಲೆಯಲ್ಲಿರುವ ಒಂದು ಪೊಯೆಟ್ಸ್ ಕಾರ್ನರ್ಸು. ಈಗ ಲಂಡನ್ನಲ್ಲಿ ಪೊಯೆಟ್ಸ್ ಕಾರ್ನರ್ಸ್ ಇದೆ. ಪೊಯೆಟ್ಸ್ ಕಾರ್ನರ್ಸ್ ಇದು ಪರೀಕ್ಷಾ ದೃಷ್ಟಿಯಿಂದ 2 ಅಂಕದ ಪ್ರಶ್ನೆ. 1ನೇದು ಪೊಯೆಟ್ಸ್ ಕಾರ್ನರ್ಸಲ್ಲಿ ಯಾವ ಕವಿಗಳ ಸಮಾಧಿ ಮೂರ್ತಿಗಳಿವೆ? 1ನೇದು ಇಂಗ್ಲೀಷ್ ಕವಿ ಆದಂಥ ಕಿಪ್ಲಿಂಗ್, ಹಾರ್ವಿನ್, ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಬ್ರಿಟನ್ನಿನ ರಾಷ್ಟ್ರಕವಿ ವರ್ಡ್ಸ್ವರ್ತ್, ನಾಟಕರಾದಂಥ ಬೆನ್ ಜಾನ್ಸನ್, ಅನೇಕ ಕವಿಗಳ ಸಮಾಧಿಗಳಿವೆ.
ಲೇಖಕರು ಲಂಡನ್ ನಗರದಲ್ಲಿದ್ದಾಗ ಅಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡುತ್ತಾರೆ. ಏಕೆಂದರೆ ಒಬ್ಬರು ಹಾಕಿಕೊಂಡಿರುವ ಟೊಪ್ಪಿಗೆಯು ಇನ್ನೊಬ್ಬರು ಹಾಕಿಕೊಂಡಿರುವಂಥ ಟೊಪ್ಪಿಗೆ ಅಂತ ಇರುವುದಿಲ್ಲ. ಕನಿಷ್ಠ ಪಕ್ಷ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ. ಹಾಗೆಯೇ ಕೂಡ ಮನುಷ್ಯರು ಕೂಡ ಒಬ್ಬರಂತೆ ಇನ್ನೊಬ್ಬರು ಇರುವುದಿಲ್ಲ. ಇದು ಸ್ಟೋನ್ ಆಫ್ ಸ್ಪೂನ್. ಈ ಸಾಮ್ರಾಟರು ರಾಜ್ಯಾಭಿಷೇಕವಾಗುವಾಗ ಮಾತ್ರ ಇದನ್ನು ಹಾಕುತ್ತಾರೆ. ಇದರ ಹೆಸರು ಸ್ಟೋನ್ ಆಫ್ ಸ್ಪೂನ್. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕದ್ದುಕೊಂಡು ಬಂದಂತೆ ಕಾಣುತ್ತದೆ. ಅಲ್ಲಿಯ ಜನರು ಇದರ ಮೇಲೆ ಮಾಡಿಕೊಂಡರೆ ಬಹಳ ದಿನಗಳ ಕಾಲ ಆಳ್ವಿಕೆ ಮಾಡುತ್ತಾರೆ. ಇವನು 3ನೇ ಎಡ್ವರ್ಡನು. ಲಂಡನ್ನಿನಲ್ಲಿ ಸ್ಟೋನ್ ಆಫ್ ಸ್ಪೂನ್ ಈ ಥರ ಇದೆ.